ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸಾಮೂಹಿಕ ಭದ್ರತೆ ಅಥವಾ ಕಲೆಕ್ಟಿವ್ ಸೆಕ್ಯುರಿಟಿ ಎಂಬ ವಿಚಾರದ ಬಗ್ಗೆ ನಾವು ಅದರ ಒಂದು ಅರ್ಥ, ವ್ಯಾಖ್ಯೆಗಳು ಮತ್ತು ಹಿನ್ನೆಲೆ ಇದನ್ನು ತೆಗೆದುಕೊಂಡು ನಾವು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ಸಾಮೂಹಿಕ ಭದ್ರತೆ ಅಥವಾ ಕಲೆಕ್ಟಿವ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಫೀಚರ್ಸ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಅಥವಾ ಸಾಮೂಹಿಕ ಭದ್ರತೆಯ ಲಕ್ಷಣಗಳು ಅಥವಾ ಅದರ ಗುಣಲಕ್ಷಣಗಳು ಏನು ಎಂಬುದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಈ ಸೆಷನ್ನಲ್ಲಿ ನಾವು ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸಾಮೂಹಿಕ ಭದ್ರತೆ ಎಂದರೇನು, ಅದರ ಅರ್ಥ, ವ್ಯಾಖ್ಯಾನ, ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಸಾಮೂಹಿಕ ಭದ್ರತೆ ಅಂತಂದರೆ ಯಾವುದೇ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಯುದ್ಧವಾಗಲಿ ಅಥವಾ ದಾಳಿಯಾಗಲಿ ಅಥವಾ ಏನು ಅಗ್ರೆಷನ್ ಅಂತ ಹೇಳ್ತೀವಲ್ಲ, ಆಕ್ರಮಣವನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಕೆಲವು ರಾಷ್ಟ್ರಗಳೆಲ್ಲ ಸೇರಿಕೊಂಡು ಆ ರಾಷ್ಟ್ರದ ವಿರುದ್ಧವಾಗಿ ಯಾವ ರಾಷ್ಟ್ರವು ದಾಳಿ ಮಾಡಿತ್ತೋ, ಯುದ್ಧವನ್ನು ಮಾಡುವಂಥ ರಾಷ್ಟ್ರ ಏನಿದೆಯೋ ಅದರ ಮೇಲೆ ಸಾಮೂಹಿಕ ದಾಳಿಯನ್ನು ಮಾಡುವುದನ್ನೇ ನಾವು ಕಲೆಕ್ಟಿವ್ ಸೆಕ್ಯುರಿಟಿ ಅಂತ ಕರಿತೀವಿ. ಅದರ ಮೂಲಕ ದುರ್ಬಲವಾಗಿದ್ದಂಥ ರಾಷ್ಟ್ರವನ್ನು ರಕ್ಷಣೆ ಮಾಡುವಂಥದ್ದು, ಅದನ್ನು ಕಾಪಾಡುವಂಥದ್ದು ಈ ಕಲೆಕ್ಟಿವ್ ಸೆಕ್ಯುರಿಟಿಯ ಮೂಲ ಉದ್ದೇಶ ಅಥವಾ ಈ ಸಾಮೂಹಿಕ ಭದ್ರತೆಯ ಒಂದು ಮೂಲ ತತ್ವ. ಹಾಗಾದರೆ ಈ ಸಾಮೂಹಿಕ ಭದ್ರತೆ ಅಂದರೆ ಯಾವ್ಯಾವೆಲ್ಲ ಲಕ್ಷಣಗಳನ್ನು ಹೊಂದಿದೆ, ಗುಣಲಕ್ಷಣಗಳನ್ನು ಹೊಂದಿದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಅಂದರೆ ಮೇನ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ. ಅದರ ಫೀಚರ್ಸ್ ಏನು, ಅದರ ಲಕ್ಷಣಗಳೇನು ಎಂಬುದರ ಬಗ್ಗೆ ನಾವು ಇಲ್ಲಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಫೀಚರ್ಸ್ ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ. ನಂಬರ್ 1 ಫೀಚರ್ ಈಸ್ ಎ ಡಿವೈಸ್ ಆಫ್ ಪವರ್ ಮ್ಯಾನೇಜ್ಮೆಂಟ್. ಈ ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಶಕ್ತಿಯನ್ನು ನಿರ್ವಹಿಸುವಂತಹ ಒಂದು ಸಾಧನವಾಗಿ ಇದೆ. ಎ ಡಿವೈಸ್ ಆಫ್ ಪವರ್ ಮ್ಯಾನೇಜ್ಮೆಂಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಾಷ್ಟ್ರಗಳು ತುಂಬ ಪ್ರಭಾವಶಾಲಿಗಳಾಗಿರ್ತವೆ, ಶಕ್ತಿಶಾಲಿಯಾಗಿರ್ತವೆ, ಸೂಪರ್ ಪವರ್ ಆಗಿರ್ತವೆ, ಪವರ್ಫುಲ್ ರಾಷ್ಟ್ರಗಳಾಗಿರ್ತವೆ. ಬಿಗ್ ಪವರ್ ಅಥವಾ ಮೇಜರ್ ಪವರನ್ನು ಹೊಂದಿರುವಂಥ ರಾಷ್ಟ್ರಗಳು ಅಸ್ತಿತ್ವದಲ್ಲಿದ್ದಾವೆ. ಈ ರಾಷ್ಟ್ರಗಳ ನಡುವೆ ಇರುವಂತಹ ಈ ಪವರ್ ಅಥವಾ ಈ ಶಕ್ತಿ ಅಂತ ಏನು ಹೇಳ್ತೀವಿ, ಬಲ ಅಂತ ಏನು ಹೇಳ್ತೀವಿ, ಇದನ್ನು ನಿರ್ವಹಿಸುವಂಥ ಒಂದು ಸಾಧನವೇ ಈ ಕಲೆಕ್ಟಿವ್ ಸೆಕ್ಯುರಿಟಿ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕು. ಒಂದು, ಕಲೆಕ್ಟಿವ್ ಸೆಕ್ಯುರಿಟಿ ಈಸ್ ಎ ಡಿವೈಸ್ ಆಫ್ ಪವರ್ ಮ್ಯಾನೇಜ್ಮೆಂಟ್ ಆರ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಶಕ್ತಿಯ ನಿರ್ವಹಣೆ ಮಾಡುವಂಥದ್ದು ಅಥವಾ ಈ ಕ್ರೈಸಿಸ್, ಗೊಂದಲಗಳು, ವಿವಾದಗಳು, ಘರ್ಷಣೆಯನ್ನು ನಿರ್ವಹಿಸುವಂತಹ ಒಂದು ಸಾಧನವಾಗಿ ಈ ಕಲೆಕ್ಟಿವ್ ಸೆಕ್ಯುರಿಟಿ ಕೆಲಸವನ್ನು ಮಾಡುತ್ತೆ. ಇಟ್ ಸೀಕ್ಸ್ ಟು ಪ್ರಿಸರ್ವ್ ಇಂಟರ್ನ್ಯಾಷನಲ್ ಪೀಸ್ ಥ್ರೂ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಇನ್ ದ ಈವೆಂಟ್ ಆಫ್ ಎನಿ ವಾರ್ ಆರ್ ಅಗ್ರೆಷನ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಯುದ್ಧ ಸಂದರ್ಭ ಬಂದಾಗ ಅಥವಾ ಒಳಗಾದಾಗ ಯಾವುದಾದ್ರೂ ರಾಷ್ಟ್ರಗಳು ಆ ಆಕ್ರಮಣ ಅಥವಾ ಗೊಂದಲ, ವಿವಾದಗಳನ್ನು ವ್ಯವಹರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಶಾಂತಿಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಸಾಧನವಾಗಿ ಇದು ಕೆಲಸವನ್ನು ನಿರ್ವಹಿಸುತ್ತೆ, ಅದನ್ನು ಬಯಸುತ್ತೆ ಇದು ಅನ್ನೋದು ಒಂದು. ಎರಡನೇ ಫೀಚರ್ ಏನಂತಂದರೆ, ಫೀಚರ್ ನಂಬರ್ 2 ಆಫ್ ಕಲೆಕ್ಟಿವ್ ಸೆಕ್ಯುರಿಟಿ ಈಸ್ ಇಟ್ ಅಕ್ಸೆಪ್ಟ್ಸ್ ಯೂನಿವರ್ಸಾಲಿಟಿ ಆಫ್ ಅಗ್ರೆಷನ್. ಇಟ್ ಅಕ್ಸೆಪ್ಟ್ಸ್ ಯೂನಿವರ್ಸಾಲಿಟಿ ಆಫ್ ಅಗ್ರೆಷನ್. ಇದೇನು ಮಾಡುತ್ತೆ ಅಂತಂದರೆ, ಇದು ಆಕ್ರಮಣಶೀಲತೆಯನ್ನು ಅದು ಒಪ್ಕೊಳ್ತಾ, ಅಂದರೆ ಒಟ್ಟಾರೆ ಇಡೀ ಜಗತ್ತಿನಲ್ಲೇ ಆಕ್ರಮಣಶೀಲತೆ ಅನ್ನೋದು, ದಾಳಿ ಅನ್ನೋದು, ಘರ್ಷಣೆ ಅನ್ನೋದು ಇದೆ, ಅದು ಹೊರತಾಗಿಲ್ಲ, ಇದಿದೆ ಅನ್ನೋ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುತ್ತೆ. ಕಲೆಕ್ಟಿವ್ ಸೆಕ್ಯುರಿಟಿ ಅಕ್ಸೆಪ್ಟ್ಸ್ ದ್ಯಾಟ್ violations of the security of a nation
are bound to occur and that wars and aggressions cannot be totally eliminated from international relations. ಕಲೆಕ್ಟಿವ್ ಸೆಕ್ಯೂರಿಟಿ ತಿಳ್ಕೊಳ್ಳೋದೇನಂತಂದರೆ, ಜಗತ್ತಿನಲ್ಲಿ ಆಕ್ರಮಣಗಳು ನಡೀತವೆ, ಯುದ್ಧಗಳು ನಡೀತವೆ, ಕ್ರೈಸಿಸ್ ಇರುತ್ತೆ, ಆಯಿತಾ, ಹೋರಾಟಗಳಿರ್ತವೆ, ಇವೆಲ್ಲವೂ ಇರೋದು ಸಹಜ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಟ್ಕೊಳ್ಳುತ್ತೆ. ಮತ್ತು ಜಗತ್ತಿನಿಂದ ಅದನ್ನು ನಿರ್ಮೂಲನೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ, ಯಾವಾಗಲೂ ಕೂಡ ಅದು ಅಸ್ತಿತ್ವದಲ್ಲಿ ಇರುತ್ತೆ. ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಈ ವಯಲೇಷನ್ ಆಗುತ್ತಲ್ಲ, ಸುರಕ್ಷತೆ, ಭದ್ರತೆ, ಇದನ್ನು ವಯಲೇಷನ್ ಮಾಡ್ತಾವ ರಾಷ್ಟ್ರಗಳು, ಅದನ್ನು ನಿರ್ಮೂಲನೆ ಮಾಡೋದಕ್ಕೆ, ಕಂಪ್ಲೀಟಾಗಿ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನು ಅದು ತಿಳ್ಕೊಳ್ಳುತ್ತೆ. ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ, ಥರ್ಡ್ ಫೀಚರ್ ಈಸ್ ಆಲ್ ನೇಷನ್ಸ್ ಆರ್ ಕಮಿಟೆಡ್ ಟು ಪೂಲ್ ದೇರ್ ಪವರ್ ಫಾರ್ ಎಂಡಿಂಗ್ ಅಗ್ರೆಷನ್. ಆಲ್ ನೇಷನ್ಸ್ ಆರ್ ಕಮಿಟೆಡ್ ಟು ಪೂಲ್ ದೇರ್ ಪವರ್ ಫಾರ್ ಎಂಡಿಂಗ್ ಅಗ್ರೆಷನ್. ಜಗತ್ತಿನಲ್ಲಿರುವಂಥ ರಾಷ್ಟ್ರಗಳು ಈ ಅಗ್ರೆಷನನ್ನು ಅಥವಾ ಆಕ್ರಮಣಶೀಲತೆಯನ್ನು ತೊಡೆದು ಹಾಕುವುದಕ್ಕಾಗಿಯೇ ಅವು ಕಮಿಟ್ಮೆಂಟನ್ನು ಹೊಂದಿದ್ದಾವೆ, ಅವು ಅದಕ್ಕೆ ಬದ್ಧತೆಯನ್ನು ಉಳಿಸ್ಕೊಂಡಿದ್ದಾವೆ ಅನ್ನೋದು ಒಂದು ಮೂರನೇ ಲಕ್ಷಣ. ಕಲೆಕ್ಟಿವ್ ಸೆಕ್ಯೂರಿಟಿ ಬಿಲೀವ್ಸ್ ದಟ್ ಇನ್ ದ ಈವೆಂಟ್ ಆಫ್ ಎ ವಯಲೇಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಬೈ ಎನಿ ಅಗ್ರೆಷನ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದು ಜಗತ್ತಿನ ಒಂದು ವಿಚಾರದಲ್ಲಿ, ರಾಜಕಾರಣದಲ್ಲಿ, ಸಂಬಂಧಗಳಲ್ಲಿ ಈ ಅಗ್ರೆಷನ್ ಅನ್ನೋದು ಅಥವಾ ಆಕ್ರಮಣಶೀಲತೆ ಅನ್ನೋದು ಇದ್ದೇ ಇರುತ್ತೆ. ಅದೇನು ಮಾಡುತ್ತೆ ಅಂತಂದರೆ, ಈ ಇಂಟರ್ನ್ಯಾಷನಲ್ ಪೀಸನ್ನು ಅಥವಾ ಅಂತಾರಾಷ್ಟ್ರೀಯ ಶಾಂತಿಯನ್ನು ಅದು ವಯಲೇಷನ್ ಮಾಡುತ್ತೆ, ಅದನ್ನು ಉಲ್ಲಂಘಿಸುತ್ತದೆ ಎಂಬ ವಿಚಾರವನ್ನು ತಿಳ್ಕೊಳ್ಳುತ್ತೆ. ಆಲ್ ದ ನೇಷನ್ಸ್ ಆರ್ ಕಮಿಟೆಡ್ ಟು ಪೂಲ್ ದೇರ್ ಪವರ್ ಆ್ಯಂಡ್ ರಿಸೋರ್ಸಸ್ ಫಾರ್ ಟೇಕಿಂಗ್ ಎಫೆಕ್ಟಿವ್ ಸ್ಟೆಪ್ಸ್ ಅಗೇನ್ಸ್ಟ್ ಎವ್ರಿ ಅಗ್ರೆಷನ್ ಫಾರ್ ರೀಸ್ಟೋರಿಂಗ್ ಇಂಟರ್ನ್ಯಾಷನಲ್ ಪೀಸ್. ಈ ಅಗ್ರೆಷನ್ ಏನಿರುತ್ತೋ, ಅಥವಾ ಈ ಯುದ್ಧ ಅಥವಾ ಈ ದಾಳಿ ಅಥವಾ ಆಕ್ರಮಣಶೀಲತೆಯನ್ನು ತಡೆಗಟ್ಟುವುದಕ್ಕೆ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ರಾಷ್ಟ್ರವು ಪ್ರಯತ್ನ ಪಡುತ್ತೆ ಮತ್ತು ಅದನ್ನು ತಡೆಗಟ್ಟುವುದಕ್ಕೋಸ್ಕರ ಶಕ್ತಿಯನ್ನು ಗಳಿಸ್ಕೊಳ್ತವೆ ಮತ್ತು ಅದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳನ್ನು ಕೂಡ ಅವು ಪರಿಣಾಮಕಾರಿಯಾಗಿ ಅದನ್ನು ಬಳಸಿಕೊಂಡು ಉಪಯೋಗಿಸಿಕೊಂಡು ಈ ದಾಳಿಯನ್ನು ತಡೆಗಟ್ಟುವುದರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡುವಂತಹ ಒಂದು ಕಾರ್ಯಕ್ಕೆ ತೊಡಗುತ್ತವೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಇದು ಮೂರನೇ ಲಕ್ಷಣ. ನಾಲ್ಕನೇ ಲಕ್ಷಣ ಏನಂತಂದರೆ, ಗ್ಲೋಬಲ್ ಪ್ರಿಪಾಂಡರೆನ್ಸ್ ಆಫ್ ಪವರ್, ಅಂದರೆ ಜಾಗತಿಕ ಶಕ್ತಿಯ ಮಹತ್ವ ಅಥವಾ ಪ್ರಾಮುಖ್ಯತೆ ಅನ್ನೋದು ನಾಲ್ಕನೇ ಗುಣಲಕ್ಷಣ. ಏನು ಜಾಗತಿಕ ಶಕ್ತಿಯ ಒಂದು ಪ್ರಾಮುಖ್ಯತೆ ಏನು, ಪ್ರಿಪಾಂಡರೆನ್ಸ್ ಏನು, ಇಂಪಾರ್ಟೆನ್ಸ್ ಏನು ಅಂದರೆ, ಕಲೆಕ್ಟಿವ್ ಸೆಕ್ಯೂರಿಟಿ ಸ್ಟ್ಯಾಂಡ್ಸ್ ಫಾರ್ ದ ಕ್ರಿಯೇಷನ್ ಆಫ್ ಎ ಯೂನಿವರ್ಸಲ್ ಆರ್ ಗ್ಲೋಬಲ್ ಪ್ರಿಪಾಂಡರೆನ್ಸ್ ಆಫ್ ಪವರ್ ಇನ್ವಾಲ್ವಿಂಗ್ ಆಲ್ ದ ನೇಷನ್ಸ್ ಫಾರ್ ದ ಮೇಂಟೆನೆನ್ಸ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ನೋಡಿ, ಈ ಸಾಮೂಹಿಕ ಭದ್ರತೆ ಅನ್ನೋದು ಬಹಳ ಪ್ರಮುಖವಾಗಿ ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಈ ಶಕ್ತಿಯ ಒಂದು ಪ್ರಾಮುಖ್ಯತೆಯನ್ನು ತಂದು ನಿಲ್ಲಿಸುತ್ತೆ. ಯಾಕೆಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದಕ್ಕೋಸ್ಕರ ನಾವು ಈ ಕಲೆಕ್ಟಿವ್ ಸೆಕ್ಯೂರಿಟಿಯ ಒಂದು ಪರಿಕಲ್ಪನೆ ಬಹಳ ಪ್ರಮುಖವಾಗಿ ನಮಗೆ ಕಂಡುಬರುವಂಥದ್ದು. ಅಂಡರ್ ಇಟ್ all the nations are ready to defend international peace and security through collective military action against aggression. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು, ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರ ಈ ಆಕ್ರಮಣಶೀಲ ರಾಷ್ಟ್ರದ ವಿರುದ್ಧವಾಗಿ ಹಲವಾರು ರಾಷ್ಟ್ರಗಳು ಒಟ್ಟುಗೂಡಿ ಸಾಮೂಹಿಕವಾಗಿ ಹೋರಾಟ ಮಾಡಿ ಅದನ್ನು ಜಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡುವಂಥ ಕಾರ್ಯವನ್ನು ಈ ರಾಷ್ಟ್ರಗಳು ಮಾಡ್ತವೆ ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಆಮೇಲೆ ಐದನೇ ಲಕ್ಷಣ ಏನಂತಂದರೆ, ಫಿಫ್ತ್ ಫೀಚರ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ ಈಸ್ ಅಡ್ಮಿಟ್ಸ್ ದ ಪ್ರೆಸೆನ್ಸ್ ಆಫ್ ಆ್ಯನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್. ಈ ಸಾಮೂಹಿಕ ಭದ್ರತೆಯಲ್ಲಿ ಬರುವಂಥ ವಿಚಾರ ಏನಂತಂದರೆ, ಅಂತಾರಾಷ್ಟ್ರೀಯ ಸಂಘಟನೆಯ ಒಂದು ಅಸ್ತಿತ್ವವನ್ನು ಇದು ಒಪ್ಕೊಳ್ಳುತ್ತೆ. ಸಾಮೂಹಿಕ ಭದ್ರತೆಯನ್ನು ಕಾಪಾಡ್ಕೋಬೇಕು ಅಂದರೆ ಅಂತಾರಾಷ್ಟ್ರೀಯ ಸಂಘಟನೆ ಅನ್ನೋದು ಯಾವುದಾದ್ರೂ ಒಂದು ಸಂಘಟನೆ ಇರಬೇಕು. ಅಂತಾರಾಷ್ಟ್ರೀಯ ಸಂಘಟನೆ ಅಸ್ತಿತ್ವವನ್ನು ಇದು ಬಯಸುತ್ತೆ. ಯಾವುದು? ಕಲೆಕ್ಟಿವ್ ಸೆಕ್ಯೂರಿಟಿ ಅಥವಾ ಸಾಮೂಹಿಕ ಭದ್ರತೆ ಅನ್ನೋದು. ಇಟ್ ಅಡ್ಮಿಟ್ಸ್ ದ ಪ್ರೆಸೆನ್ಸ್ ಆಫ್ ಆ್ಯನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್. ಕಲೆಕ್ಟಿವ್ ಸೆಕ್ಯೂರಿಟಿ presupposes the existence of an international organization under whose flag a global preponderance of power is created for ending the aggression.
ಸಾಮೂಹಿಕ ಭದ್ರತೆ ಅನ್ನೋದು ಒಂದು ಏನು ಹೇಳುತ್ತೆ ಅಂತಂದರೆ, ಇದು ಯಾವಾಗಲೂ ಕೂಡ ಶಕ್ತಿಯ ಅಸ್ತಿತ್ವದ ಬಗ್ಗೆ ಮಾತಾಡುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಯ ಅಸ್ತಿತ್ವವನ್ನು ಹೇಳುತ್ತೆ. ಅದರ ಮೂಲಕ ಅದು ಶಕ್ತಿಯನ್ನು ಪಡೆದುಕೊಂಡು ಇತರೆ ರಾಷ್ಟ್ರದ ಯುದ್ಧವನ್ನು ಬಯಸುವ ಆಕ್ರಮಣಶೀಲ ರಾಷ್ಟ್ರದ ವಿರುದ್ಧವಾಗಿ ಅದು ಹೋರಾಟವನ್ನು ಮಾಡುವಂಥ ಒಂದು ಲಕ್ಷಣವನ್ನು ಹೊಂದಿದೆ. ಆಮೇಲೆ 6ನೇ ಲಕ್ಷಣ ಏನಂತಂದರೆ, 6th ಫೀಚರ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ ಈಸ್ ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಈಸ್ ಎ ಡೆಟರೆಂಟ್ ಅಗೇನ್ಸ್ಟ್ ವಾರ್. ಈ ಸಾಮೂಹಿಕ ಭದ್ರತೆಯ ವ್ಯವಸ್ಥೆ ಅನ್ನೋದು ಇದು ಒಂದು ರೀತಿಯಲ್ಲಿ ಯುದ್ಧಕ್ಕೆ ವಿರುದ್ಧವಾಗಿರುವಂತಹ ಒಂದು ಶಕ್ತಿಯಾಗಿ, ಇದು ಬೆದರಿಕೆಯಾಗಿ ಇರುವಂಥದ್ದು. ಡೆಟರೆಂಟ್ ಅದೊಂದು ಬೆದರಿಕೆಯಾಗಿ, ಯುದ್ಧಕ್ಕೆ ವಿರುದ್ಧವಾಗಿ ಅಥವಾ ಅದನ್ನು ತಡೆಗಟ್ಟುವ ಶಕ್ತಿಯಾಗಿ, ಡೆಟರೆಂಟ್ ಆಗಿ ಇದು ಕೆಲಸವನ್ನು ಮಾಡುವಂಥದ್ದು. ಅಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಕ್ಯಾನ್ ಬಿ ಆನ್ ಎಫೆಕ್ಟಿವ್ ಡೆಟರೆಂಟ್ ಅಗೇನ್ಸ್ಟ್ ಎ ಸ್ಟೇಟ್ ವಿತ್ ಅಗ್ರೆಸಿವ್ ಡಿಸೈನ್ಸ್. ಈ ಸಾಮೂಹಿಕ ಭದ್ರತೆ ಅನ್ನೋ ತತ್ವ ಏನಿದೆಯೋ, ಈ ಪರಿಕಲ್ಪನೆ ಏನಿದೆಯೋ, ಇದು ಆಕ್ರಮಣಶೀಲ ರಾಷ್ಟ್ರ, ಯುದ್ಧಖೋರ ರಾಷ್ಟ್ರ, ದಾಳಿಕೋರ ರಾಷ್ಟ್ರದ ವಿರುದ್ಧವಾಗಿ ಒಂದು ಡೆಟರೆಂಟ್ ಆಗಿ, ಒಂದು ಪರಿಣಾಮಕಾರಿಯಾದಂತಹ ಒಂದು ಬೆದರಿಕೆಯಾಗಿ ಈ ಕಲೆಕ್ಟಿವ್ ಸೆಕ್ಯೂರಿಟಿ ಕೆಲಸ ಮಾಡುತ್ತೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಅಂಡರ್ ದಿಸ್ ಸಿಸ್ಟಮ್ ಈಚ್ ನೇಷನ್ knows that any aggression against another nation shall be met by the collective power of all other nations. ಯಾವಾಗ ಈ ದಾಳಿಕೋರ ರಾಷ್ಟ್ರ ಅಥವಾ ಈ ಆಕ್ರಮಣಶೀಲ ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡುವಾಗ ಈ ಸಿಸ್ಟಮ್ ಏನು ಮಾಡುತ್ತೆ, ಈ ಎಲ್ಲ ರಾಷ್ಟ್ರಗಳು ಒಟ್ಟುಗೂಡಿ ಆ ರಾಷ್ಟ್ರದ ವಿರುದ್ಧವಾಗಿ ಅದು ಸೈನಿಕ ಕಾರ್ಯಾಚರಣೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ಪಡ್ಕೊಳ್ಳುತ್ತೆ. ಆ್ಯಸ್ ಸಚ್, no nation tries to commit aggression and war because it knows that such an action will invite collective security action against it. ಯಾವಾಗ ಈ ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೋ ಅಥವಾ ನಾವು ಆ ವಿಚಾರದ ತತ್ವದ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದಾದ್ರು ಇದ್ದರೆ, ರಾಷ್ಟ್ರಗಳ ಒಕ್ಕೂಟ ಅಲಯನ್ಸಸ್ ಇದ್ದರೆ, ಅಂಥ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರವು ದಾಳಿ ಮಾಡುವುದಕ್ಕೆ ಹೆದರುತ್ತೆ. ಯಾಕೆಂದರೆ ಅಕಸ್ಮಾತ್ ನಾವು ಯುದ್ಧ ಅಥವಾ ದಾಳಿ ಮಾಡುವುದಕ್ಕೆ ಹೋದರೆ ಈ ಅಲೈನ್ಸನ್ನು ಮಾಡಿಕೊಂಡಿರುವಂತಹ ರಾಷ್ಟ್ರಗಳು ಅಥವಾ ಆರ್ಗನೈಸೇಷನ್ ಏನಿರ್ತವೋ ಅವು ಒಟ್ಟಾಗಿ ಸಾಮೂಹಿಕವಾಗಿ ನನ್ನ ಮೇಲೆ ದಾಳಿ ಮಾಡಬಹುದು ಎಂಬ ಭಯದಿಂದ ಆ ರಾಷ್ಟ್ರಗಳು ಏನು ಮಾಡ್ತವೆ, ಯುದ್ಧ ಅಥವಾ ಆಕ್ರಮಣ ಮನೋಭಾವನೆಯನ್ನು ಬಿಟ್ಬಿಡ್ತವೆ ಅನ್ನೋದು ಇದರ ಒಂದು ತತ್ವ. ದಿಸ್ ರಿಯಲೈಸೇಷನ್ ಆ್ಯಕ್ಟ್ಸ್ ಆ್ಯಸ್ ಎ ಡೆಟರೆಂಟ್ ಅಗೇನ್ಸ್ಟ್ ಎನಿ ವಾರ್ ಆರ್ ಅಗ್ರೆಷನ್. ಇದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತಂದರೆ, ಯುದ್ಧ ಅಥವಾ ಈ ಆಕ್ರಮಣಶೀಲತೆಗೆ ಒಂದು ಬೆದರಿಕೆಯಾಗಿ ಕಲೆಕ್ಟಿವ್ ಸೆಕ್ಯೂರಿಟಿ ಕೆಲಸ ಮಾಡುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೇಕು. ಆಮೇಲೆ 7ನೇದು ಫೀಚರ್ ಏನಂತಂದರೆ, ಅಗ್ರೆಷನ್ ಆರ್ ವಾರ್ ಈಸ್ ದ ಎನಿಮಿ ಆ್ಯಂಡ್ ನಾಟ್ ದ ಸ್ಟೇಟ್ ವಿಚ್ ಕಮಿಟ್ಸ್ ಇಟ್. ಅಂದರೆ ಇಲ್ಲಿ ಏನು ತಿಳ್ಕೊಳ್ತೀವಿ ಅಂತಂದರೆ, ಈ ಸಾಮೂಹಿಕ ಭದ್ರತೆಯ ಪ್ರಮುಖ ಲಕ್ಷಣಗಳಲ್ಲಿ 7ನೇದು ಈ ಆಕ್ರಮಣಶೀಲತೆ ಅಥವಾ ಯುದ್ಧ ಅನ್ನೋದು ಒಂದು ಶತ್ರು ಅಂತ ಪರಿಗಣನೆ ಮಾಡ್ತೀವಿ ನಾವು. ಆಕ್ರಮಣಶೀಲತೆ ಅಥವಾ ಯುದ್ಧ ಅನ್ನೋದು ಶತ್ರು ಅಂತ ಪರಿಗಣನೆ ಮಾಡ್ತೀವಿ ಹೊರತು ಯಾವುದೇ ಒಂದು ರಾಜ್ಯವನ್ನು, ದೇಶವನ್ನು ಶತ್ರು ಅಂತ ನಾವು ಪರಿಗಣನೆ ಮಾಡುವುದಿಲ್ಲ. ಈ ತತ್ವ ಇಲ್ಲಿ ಅಡಕವಾಗಿರುವಂಥದ್ದು. ಅಂದರೆ ಅಗ್ರೆಷನ್ ಆರ್ ವಾರ್ ಈಸ್ ದ ಎನಿಮಿ ಆ್ಯಂಡ್ ನಾಟ್ ದ ಸ್ಟೇಟ್ ವಿಚ್ ಕಮಿಟ್ಸ್ ಇಟ್. ರಾಜ್ಯ ಶತ್ರುಗಳಲ್ಲ, ರಾಜ್ಯಗಳು ದೇಶಗಳು ಶತ್ರುವಲ್ಲ, ಆದರೆ ಯುದ್ಧ ಅಥವಾ ಆಕ್ರಮಣಶೀಲತೆ ಅನ್ನೋದು ಶತ್ರು. ಅದನ್ನು ಇದು ಕಲೆಕ್ಟಿವ್ ಸೆಕ್ಯೂರಿಟಿನಲ್ಲಿ ನಾವು ತಿಳ್ಕೊಳ್ಳುವಂಥದ್ದು. ಫೈನಲಿ ಕೊನೆಯದಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಕಲೆಕ್ಟಿವ್ ಸೆಕ್ಯೂರಿಟಿ ರಿಗಾರ್ಡ್ಸ್ ಅಗ್ರೆಷನ್ ಆರ್ ವಾರ್ ಆ್ಯಸ್ ದ ಎನಿಮಿ ಆ್ಯಂಡ್ ನಾಟ್ ದ ಸ್ಟೇಟ್ ವಿಚ್ ಮೇ ರೆಸಾರ್ಟ್ ಟು ವಾರ್ ಆರ್ ಅಗ್ರೆಷನ್. ನಾನು ಮೊದಲೇ ಹೇಳಿದಂಗೆ ಸಾಮೂಹಿಕ ಭದ್ರತೆ ಏನು ಕನ್ಸಿಡರ್ ಮಾಡುತ್ತೆ ಅಂತಂದರೆ, ಏನು ಪರಿಗಣನೆ ಮಾಡುತ್ತದೆ ಅಂದರೆ, ರಾಜ್ಯಗಳನ್ನು ಶತ್ರುಗಳಂತೂ ನೋಡೋದಿಲ್ಲ, ಆದರೆ ಆಕ್ರಮಣಶೀಲತೆ ಅಥವಾ ಯುದ್ಧವನ್ನು ಅದು ಶತ್ರುವಾಗಿ ಪರಿಗಣನೆ ಮಾಡುತ್ತೆ. ಎ ಕಲೆಕ್ಟಿವ್ ಸೆಕ್ಯೂರಿಟಿ ಆ್ಯಕ್ಷನ್ ಈಸ್ ಲಿಮಿಟೆಡ್ ಟು ದ ಎಲಿಮಿನೇಷನ್ ಆಫ್ ವಾರ್, ಅಗ್ರೆಷನ್ ಆರ್ ಥ್ರೆಟ್ ಆಫ್ ವಾರ್ ಆರ್ ಅಗ್ರೆಷನ್. ಈ ಸಾಮೂಹಿಕ ಭದ್ರತೆ ಅನ್ನೋದು ಇದು ಕೇವಲ ಯುದ್ಧವನ್ನು ನಾಶಗೊಳಿಸುವುದಕ್ಕೆ, ಆಕ್ರಮಣಶೀಲತೆಯನ್ನು ತಡೆಗಟ್ಟುವುದಕ್ಕೆ ಅಥವಾ ಯುದ್ಧದ ಭಯ ಅಥವಾ ಆಕ್ರಮಣಶೀಲತೆಯ ಭಯವನ್ನು ತಡೆಗಟ್ಟುವುದಕ್ಕೆ ಮಾತ್ರ ಸೀಮಿತವಾಗಿದೆ ಹೊರತು ಈ ಸಾಮೂಹಿಕ ಭದ್ರತೆ ಅನ್ನೋದು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ರಂಗದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಇದು ಸಾಮೂಹಿಕ ಭದ್ರತೆ ಅನ್ನೋದು ಕೇವಲ ಯುದ್ಧವನ್ನು ತಡೆಗಟ್ಟುವುದಕ್ಕೆ ಅಥವಾ ಆಕ್ರಮಣಶೀಲತೆಯನ್ನು ತಡೆಗಟ್ಟುವುದಕ್ಕೆ ಅಥವಾ ಯುದ್ಧದ ಭಯ ಅಥವಾ ಆಕ್ರಮಣಶೀಲತೆ ಭಯವನ್ನು ತಡೆಗಟ್ಟುವುದಕ್ಕೆ ನಾವು ಈ ಕಲೆಕ್ಟಿವ್ ಸೆಕ್ಯೂರಿಟಿಯ ಕಾನ್ಸೆಪ್ಟನ್ನು, ಪ್ರಿನ್ಸಿಪಲನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಟ್ ಡಸ್ ನಾಟ್ ಸ್ಟ್ಯಾಂಡ್ ಫಾರ್ ದ ಎಲಿಮಿನೇಷನ್ ಆಫ್ ದ ಸ್ಟೇಟ್ ವಿಚ್ ಕಮಿಟ್ಸ್ ಅಗ್ರೆಷನ್. ಇದರ ತತ್ವ ಏನಂತಂದರೆ, ಅಗ್ರೆಷನ್ ಅಥವಾ
ವಾರ್ ಮಾಡಿದ್ದಂತಹ ಆಕ್ರಮಣ ಮಾಡಿದಂತಹ ಅಥವಾ ಯುದ್ಧವನ್ನು ಮಾಡಿದಂತಹ ದಾಳಿಕೋರ ರಾಷ್ಟ್ರ ಏನಿರುತ್ತೋ ಆ ದಾಳಿಕೋರ ರಾಜ್ಯವನ್ನು ನಾಶ ಮಾಡೋದು ಇದ್ರ ತತ್ವ ಅಲ್ಲ. ಆದರೆ ಅಗ್ರೆಷನನ್ನು, ವಾರನ್ನು ತಡೆಗಟ್ಟುವಂಥದ್ದು ಇದರ ಒಂದು ಬಹಳ ಪ್ರಮುಖವಾದಂಥ ಉದ್ದೇಶ. ಇಟ್ಸ್ ಸೋಲ್ ಕನ್ಸರ್ನ್ ಈಸ್ ಟು ಗೆಟ್ ದ ಅಗ್ರೆಷನ್ ವೆಕೇಟೆಡ್. ಅಂದರೆ ಇದರ ಒಂದು ಭಾಳ ಪ್ರಮುಖವಾದಂಥ ಒಂದು ಉದ್ದೇಶ ಏನಂತಂದರೆ ಆಕ್ರಮಣಶೀಲತೆಯನ್ನು ತಡೆಗಟ್ಟುವಂಥದ್ದು ಅಥವಾ ಯುದ್ಧವನ್ನು ತಡೆಗಟ್ಟುವಂಥದ್ದು. ಟು ಪ್ರಿವೆಂಟ್ ದ ಅಗ್ರೆಷರ್, ಟು ಗೇನ್ ಔಟ್ ಆಫ್ ಇಟ್ಸ್ ಅಗ್ರೆಷನ್, ಟು ರಿಸ್ಟೋರ್ ದ ಹೆಲ್ತ್ ಆಫ್ ದ ವಿಕ್ಟಿಮ್ ಆಫ್ ಅಗ್ರೆಷನ್ ಆ್ಯಂಡ್ ಟು ರಿಸ್ಟೋರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ರಾಷ್ಟ್ರವನ್ನು ನಾಶ ಮಾಡೋ ದಾಳಿಕೋರ ರಾಷ್ಟ್ರವನ್ನು, ಯುದ್ಧಕೋರ ರಾಷ್ಟ್ರವನ್ನು, ಆಕ್ರಮಣಶೀಲ ರಾಷ್ಟ್ರದ ರಾಜ್ಯವನ್ನು ನಾಶ ಮಾಡೋದಲ್ಲ, ಆದರೆ ಯುದ್ಧವನ್ನು ನಾಶ ಮಾಡೋದು, ಆಕ್ರಮಣಶೀಲತೆಯನ್ನು ತಡೆಗಟ್ಟುವುದರ ಮೂಲಕ ಬಲಿಪಶುವಾಗುವಂತಹ ಅಥವಾ ದುರ್ಬಲ ರಾಷ್ಟ್ರದ ರಕ್ಷಣೆಯನ್ನು ಮಾಡುವಂಥದ್ದು ಇದರ ಮೂಲ ಉದ್ದೇಶ ಆಗಿದೆ. ಅದರ ಮೂಲಕ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು ಈ ಸಾಮೂಹಿಕ ಭದ್ರತೆಯ ಒಂದು ಪ್ರಮುಖವಾದಂಥ ಉದ್ದೇಶ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ. ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಈ ಸಾಮೂಹಿಕ ಭದ್ರತೆಯ ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಅಂದರೆ ಮೇನ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲೆಕ್ಟಿವ್ ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೆ ಮಾತಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ ಈ ಪುಸ್ತಕ ತೆಗೆದುಕೊಂಡು ಹೋಗ್ಬೋದು. ಮೈಕೆಲ್ ಜಿ ರೋಸ್ಕಿನ್ ನಿಕೋಲಸ್ ಬರೆದಿರುವಂಥ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ವೋ ಕೊರೆಸಿ ಬರೆದಿರುವಂತಹ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಬರೆದಿರುವಂತಹ ಇಂಟರ್ನ್ಯಾಷನಲ್ ರಿಲೇಷನ್ಸ್, ವಂದನಾ ವಿ ಬರೆದಿರುವಂತಹ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಇದು ಇಂಗ್ಲೀಷ್ನಲ್ಲಿರುವಂಥ ಪುಸ್ತಕಗಳು. ಕನ್ನಡದಲ್ಲಿ ಇರುವಂಥ ಪುಸ್ತಕಗಳೆಂದರೆ ಮಾಲಿ ಮುದ್ದಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಚ್ ಡಿ ರಾಮಕೃಷ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಜಿ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಟಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎನ್ ವಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೆ ನಾನು ಈ ತರಗತಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.